ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದಾಗಿದೆ. ನಮ್ಮ ಜೊತೆಗಿದ್ದಾರೆ ಶೈಲಜಾ ಹಿರೇಮಠ್, ಅತ್ತೆಯರ ಸಂಘದವರು, ಮತ್ತು ಪ್ರೊಫೆಸರ್ ಪ್ರಣೀತಾ ಬಾಲಾಜಿ ವಕೀಲರು, ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಉಮಾದೇವಿ ಶಿವಶಕ್ತಿ ಮಹಿಳಾ ಸಂಘದವರು. ಉಮಾದೇವಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಇಲ್ಲಿ ನನ್ನ ಬಲಭಾಗದಲ್ಲಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ, ವೀಣಾ ಕೂಡ ಸೊಸೆಯಾಗಿ ತುಂಬ ಕನಸುಗಳನ್ನ ಇಟ್ಕೊಂಡು ಒಬ್ಬರು ಮನೆಗೆ ಹೋದಂಥವ್ರು, ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದಂಥವ್ರು. ಸೊ ಅವ್ರು ತಮ್ಮ ಯಾವ್ಯಾವ ರೀತಿ ಕಷ್ಟಪಟ್ಟು ನಾನು ಯಾವ್ಯಾವ ರೀತಿ ಹಿಂಸೆ ಆಯಿತು ಅದನ್ನೆಲ್ಲ ಹೇಳಲಿಕ್ಕೆ ವೀಣಾ ನಮ್ಮ ಜೊತೆ ಬಂದಿದ್ದಾರೆ. ವೀಣಾ ಅವರೇ, ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಷ್ಟು ಮಾತಾಡಾಗಿದೆ, ಈಗ ಇಬ್ಬರು ಜಾಯ್ನ್ ಆಗಿದ್ದಾರೆ. ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂದರೆ ಏನು ಅಂದರೆ, ಇವರಿಬ್ಬರ ಮಾತ್ರ ಅಲ್ಲ ಜಾಯ್ನ್ ಆಗಿರುವಂಥವ್ರು, ಒಂದು 3-4 ಜನ ಅತ್ಯಂದ್ರು ಬಂದಿದ್ದಾರಂತೆ ನಮ್ಮ ಕಾರ್ಯಕ್ರಮಕ್ಕೆ, 3-4 ಜನ ಸೊಸೆಂದ್ರುಗಳು ಬಂದಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ, ಹೊರಗಡೆ ಬರ್ತಾ ಇದ್ದಾರೆ ಅವರ ವೇದನೆಯನ್ನು ಹೇಳ್ಕೊಳ್ಳೋಕ್ಕೋಸ್ಕರ. ಸೊ ಇವರಾದ ನಂತರ ಅವ್ರ ಜೊತೆಗೂ ಕೂಡ ನಾವು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಮಾದೇವಿ ಏನು ಹೇಳ್ತಾರೆ ಕೇಳೋಣ. ಶಿವಶಕ್ತಿ ಮಹಿಳಾ ಸಂಘದವರು. ಉಮಾದೇವಿಯವರೇ, ತಮ್ಮ ಒಂದು ನಿಲುವೇನು? ಯಾಕಂದರೆ ನಾವು ನೋಡ್ತೀವಿ, ಅತ್ತೆ ಸೊಸೆ ಮೇಲೆ, ಸೊಸೆ ಅತ್ತೆ ಮೇಲೆ ಹೇಳುವಂಥದ್ದು ಅತ್ಯಂತ ಸಹಜ. ಆದರೆ ನಿಜಕ್ಕೂ ತೊಂದರೆ ಯಾರಿಂದ ಇದೆ, ಯಾರಿಂದ ಆಗಿದೆ, ಯಾರು ಅನಗತ್ಯವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡಬೇಕಾಗಿದೆ. ನನಗೆ ಗೊತ್ತಿರೋ ಹಂಗೆ ಸೊಸೈಟಿಲಿ ತುಂಬ ಅನುಭವಿಸ್ತಿದ್ದಾರೆ ಸೊಸೆಂದ್ರು. ಹೌದು. ನಮಗೆ ಕಂಪ್ಲೇಂಟ್ ಬರುತ್ತೆ ಅಂದರೆ ಯಾವ ಥರ ಬರುತ್ತೆ ಅಂದರೆ, ಮಹಿಳಾ ಸಂಘಕ್ಕೆ ಒಂದು 100 ಭಾಗದಲ್ಲಿ ಹೆಚ್ಚು ಕಮ್ಮಿ 80 ಭಾಗ ಬರೀ ನಮಗೆ ಸೊಸೈಟಿರದೇ ಕಂಪ್ಲೇಂಟ್ ಬರುತ್ತೆ. ಅತ್ತೆದೀರ ಅಪರೂಪ. ನಾನು ಅದು ಅತ್ತೆದೀರನ್ನೂ ಕರೀರಿ ಅಂತ ಹೇಳ್ತೀನಿ, ಯಾಕಂದರೆ ಅದು ಸ್ವಲ್ಪ ನಮಗೊಂದು ಕೆಟ್ಟ ಹೆಸರು ಬಂದ್ಬಿಟ್ಟಿತ್ತು. ಉಮಾ ಬರೀ ಸೊಸೈಟಿರಿಗೆ ಮುಂದೆ ಹೋಗ್ತಾರೆ ಅಂತ ವಹಿಸ್ತಾರೆ ಅಂತ ಬಂದ್ಬಿಟ್ಟಿತ್ತು ಅದು. ಅದಕ್ಕೆ ನಾನು ಇವಾಗ ಆದಷ್ಟು ಅತ್ತೆದೀರನ್ನೂ ಕರಿತೀನಿ. ಇಲ್ಲ, ನಂಗೆ ಎಲ್ಲರೂ ಅವರು ಒಂದು ಹೆಣ್ಣು, ಇವರು ಒಂದು ಹೆಣ್ಣು ಅಲ್ವಾ ಅಂತೇಳಿ ಒಂದೊಂದು ಸ್ಟೋರಿ ಕೇಳ್ತಾ ಇದ್ದಾರೆ. ಒಂದೊಂದು ಸತಿ ನನಗೆ ಅತ್ತೆದೀರ ಮೇಲೆ ಒಂದ್ಸತಿ ಕೋಪ ಬರುತ್ತೆ. ಯಾವ ಥರ ಮಾಡ್ತಾರೆ ಅಂದರೆ, ಯಾವಾಗ ಮಗ ಸೊಸೆ ಮಾತಾ ಕೇಳ್ತಾನೆ ಅಂದಾಗ, ಒಬ್ಬರು ಇವಾಗ ನಮ್ಮ ವೀಣಾ ಅಂತ ಬಂದಿದ್ದಾರೆ, ನಮ್ಮ ಮೆಂಬರ್ ಅವರು, ಅವ್ರ ಮನೆಯಲ್ಲಿ ಅತ್ತೆಗೆ ಯಾವ ಥರ ಭಯ ಅಂದರೆ, ಎಲ್ಲಿ ಇವನು ಹೆಂಡತಿ ಮಾತು ಕೇಳ್ತಾನಂತ ಅವರೇ ದಿನ ಕುಡಿಯೋಕೆ ಕಾಸು ಕೊಡ್ತಾರಂತೆ ಮಗನಿಗೆ. ಅವ್ನು ಹೆಂಡತಿದ ಸರಿಗೆ ಮಾತಾಡ್ದಂಗೆ, ಹೆಂಡತಿ ಏನು ಹೇಳಿದ್ ಕೇಳಲೂಬಾರ್ದು ಅನ್ನೋ ಥರ. ಅಂದರೆ ನನ್ನ ಮಗ ಯಾವಾಗಲೂ ನನ್ನ ಇನ್ಚಾರ್ಜಲ್ಲಿ ಇರಬೇಕು, ನಾನು ಹೇಳ್ದಂಗೆ ಮಗ ಕೇಳಬೇಕು ಅನ್ನೋದು ಅವ್ರ ಉದ್ದೇಶ. ಆ ಥರ ತುಂಬ ನಡೀತಾ ಇದೆ ನಂಗೆ ಗೊತ್ತಿರೋ ಹಂಗೆ. ಸೊ ಮಗ ಕುಡ್ದು ಹಾಳಾಗೋದ್ರ ಪರವಾಗಿಲ್ಲ, ಸೊಸೆ ಮಾತು ಕೇಳ್ಕೊಡ್ದು, ಸೊಸೆ ಜೊತೆ ಚೆನ್ನಾಗೇ ಇರೋದು ಬೇಡ ಅನ್ನೋ ಭಾವನೆ ಕೆಲವ್ರಿಗೆ. ಅಂದರೆ ಎಲ್ಲ ನಂದೇ ನಡಿಬೇಕು ಅಂತ. ಅವರು ಯಾವಾಗ ಒಂದ್ಸತಿ ಸೊಸೆ ಆಗಿದ್ರು ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾರೆ ಅವರು ಅಲ್ವಾ. ಅವರು ಒಂದ್ಸತಿ ಸೊಸೆ ಆಗಿರ್ತಾರೆ, ಅಥವಾ ಮುಂದೆ ಆಗ್ಲೂಬಹುದು, ಏನಾದ್ರು ಒಂದಿರ್ತಾರೆ, ಅಥವಾ ಅವ್ರ ಹೆಣ್ಮಕ್ಳು ಇನ್ನೊಬ್ರ ಮನೆ ಸೊಸೆ ಆಗ್ತಾರಲ್ವಾ ಸರ್, ಅದನ್ನ ಅವ್ರು ನೆನ್ಪಿಟ್ಕೋಬೇಕಲ್ವಾ. ನಮ್ಮ ಮಕ್ಳಿಗೂ ಮುಂದೆ ಹಿಂಗೆ ಬೇರೆ ಹತ್ತಿದ್ರೆ ಮಾಡ್ಬಿಟ್ರೆ. ಈಗ ನೀವು ಮಹಿಳಾ ಸಂಘವನ್ನು ಸ್ಥಾಪನೆ ಮಾಡಿ ಈ ಸೊಸೆಂದ್ರನ್ನ ಅಹವಾಲ್ ಕೇಳಲಿಕ್ಕೆ ನಿಮ್ಗೆ ಹಿಂಗೆ ಇದು ಬಂದಿದ್ದು, ಮನಸ್ಸು ಬಂದಿದ್ದು ಸರ್? ಅದು ಒಂದೇ ಸಮ ಬರ್ತಾ ಫಸ್ಟ್ ನಾವು ಇಷ್ಟೊಂದೆಲ್ಲ ಕೇಳ್ಕೊಂಡು ಇಷ್ಟೊಂದೆಲ್ಲ ಹೋರಾಟ ಅಂತ ಮಾಡ್ತಾ ಇರಲಿಲ್ಲ. ಇವಾಗ ಯಾವ ಥರ ಅಂತ ಅಂದರೆ, ನಮಗೆ ಆಫೀಸಿಗೆ ಮೊದಲು ಒಂದು ಇಬ್ಬರು ನಿಂತಿರ್ತಾರೆ, ಮೇಡಮ್ ನನಗೆ ಈ ಥರ ಆಗ್ಬಿಟ್ಟಿದೆ ನೋಡಿ, ನನ್ನ ಗಂಡ ಬರೀ ನಮ್ಮ ಅತ್ತೆ ಮಾತಾ ಕೇಳ್ತಾರೆ, ಅತ್ತೆ ನೋಡಿ ಮೇಡಮ್ ಹೆಂಗೆ ಮಾಡಿದಾಳೆ ಅಂತ ಏಕೊಂದಲ್ಲೇ ಮಾತಾಡ್ತಾರೆ. ಅಂದರೆ ಅಷ್ಟು ರೋಸತ್ತೋಗ್ಬಿಡ್ತಾರೆ ಲೇಡೀಸ್, ನನಗೆ ಗೊತ್ತಿರೋ ಥರ. ಕೇಳಿ ನೀವು ಕೋಪ ಬಂದಿದೆ. ಅಂದರೆ ಒಂದು ಅದೃಷ್ಟ ಏನಂದರೆ, ನನಗೆ ಗಂಡು ಮಗ ಇಲ್ಲ. ಅದಿವತ್ತು ನಾನು ಫಸ್ಟ್ ಯೋಚನೆ ಮಾಡ್ತಿದ್ದೆ, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ, ಇದೊಂದು ಅಯ್ಯೋ ನನ್ನ ಗಂಡು ಮಗ ಇಲ್ವಲ್ಲ ಅಂತ ಇವಾಗ ಅನ್ಸುತ್ತೆ. ಬೇಡ ನನಗೆ ಅನ್ಸುತ್ತೆ, ತಲೆನೋವು ತಪ್ಪಿದೆ ಸರ್. ಮಗಳೊಬ್ಳೆ ಏನೋ ಅಳಿನ ಹತ್ರ ಏನಾದ್ರು ಹೇಗ್ಬೇಕೇನೋ ಗೊತ್ತಿಲ್ಲ, ಆದರೆ ನನಗೆ ಅದೊಂದು ಅದೃಷ್ಟ ನನಗೆ ಅಂತ ಅನ್ಸುತ್ತೆ. ಇದೆಲ್ಲ ಯಾವತ್ತಿದು ಬಂದೇ ಬರುತ್ತೆ ಸರ್, ಯಾವ ರೀತಿ ಇದನ್ನು ಬರುತ್ತೆ, ಅದನ್ನ ಅವ್ರವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅವರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅತ್ತೆ ಸೊಸೆ ಇದರಲ್ಲಿ ಅಂತ ನಾನು. ಓಕೆ, ನಿಮ್ಮ ಪ್ರಕಾರ ಹಾಗಾದ್ರೆ ನೀವು ಎರಡೆರಡು ವಿಚಾರದಲ್ಲಿ ಅದೃಷ್ಟವಂತರಂಗಾದ್ರೆ, ಒಂದು ಗಂಡು ಮಗು ಇಲ್ಲ ನಿಮಗೆ. ಹೌದು ಸರ್. ನಿಮ್ಗೆ ಯಾರೋ ಸೊಸೆ ಬಂದು ನಿಮಗೆ ತೊಂದರೆ ಕೊಡಲ್ಲ? ಇಲ್ಲ, ನಾನು ಒಂಥರ ಸೊಸೆಗೆ ಎದುರ್ಕೊಂಡು, ಇವಾಗ ನಮ್ಮ ಶೈಲಜಾ ಮೇಡಮ್ ನಾನು ಸ್ವಲ್ಪ ಕೇಳಿದ್ದೀನಿ, ಅವರು ಒಂಥರ ಯಾವ ಥರ ಅಂದರೆ, ನಿಜವಾಗ್ಲೂ ಸೊಸೆ ಇದ್ದಿರೋ ಅಂದರೆ ಭಯ ಆ ಥರ ಬಿಡಿದೆ. ಗಂಡು ಮಕ್ಳು ಅಪ್ಪ ಅಯ್ಯೋ ಸೊಸೆನಾ ಅನ್ನೋ ಥರ ತುಂಬಾ ಜನ ಲೇಡೀಸ್ ಹೇಳ್ತಾರೆ. ತುಂಬಾ ಮನೆಗಳಲ್ಲಿ ಅತ್ಯಂತ ಸಹಜವಾಗಿ ಡೋರ್ ಹರಾಸ್ಮೆಂಟ್ ಕೇಸ್ ಹಾಕ್ಬಿಟ್ಟು 498 ಹಾಕ್ಸ್ಬಿಡ್ತಾರಲ್ಲ, ಹೇಗಾಗಬೇಕಲ್ವಾ. ನಂಗೆ ಅವರು ನಾವು ಕೂಡ ಕಳೆದ ಬಾರಿ ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಶೈಲಜಾ ಬಂದಿದ್ರು, ಜೊತೆಗೆ ಇನ್ನೊಂದು ಬಹಳಷ್ಟು ಜನರ ಹತ್ರ ನಾವು ಮಾತಾಡಿದ್ವಿ ನಾವು, ನಿಮ್ಮ ಅಹವಾಲುಗಳೇನು ಅಂತ. ಅವ್ರು ಹೇಳೋದು ನೋಡಿದ್ರೆ, ಅವ್ರು ಯಾರು ಒಬ್ರು ಸುದ್ದಿ ಒಬ್ಬರು ಸಹವಾಸಕೋದಂತ ಅಂತವ್ರಲ್ಲ, ಜೊತೆಗೆ ಏನಂತಂದ್ರೆ ಬಹಳಷ್ಟು ಜನ ಬೇರೆ ಮಾತಾಡೋದು ನೋಡಿದ್ರೆ ಸೈಲೆಂಟ್ ಆಗಿ ಮಾಡ್ತಾರೆ, ಒಳಗಡೆ ಏನ್ ಮಾಡ್ಬೇಕು ಅದು ಮಾಡ್ತಾರೆ. ದಯವಿಟ್ಟು ಶೈಲಜಾ ಅವ್ರು ಇನ್ನೊಂದ್ಸತಿ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು ನಾನು ಹೇಳ್ತೀನಿ ಅಂತ. ಶೈಲಜಾ ಅವ್ರಿಗೆ ಕೆಲವು ಮಾತ್ರ ಗೊತ್ತಿದೆ, ಅತ್ತೆದಿದ್ದು ಸೊಸೆದಿರಿಗೆ ಬೇರೆ ಅತ್ತೆದಿರು ಯಾವ ತರ ಟಾರ್ಚರ್ ಕೊಡ್ತಾರೆ ಅಂತ ಶೈಲಜಾ ಮೇಡಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು. ಅಲ್ಲ, ಈಗೇನೀಗ ಅವ್ರ ಅತ್ತೆಯರ ಸಂಘ ಮುಂದುವರಿಸಬೇಕು ಅಂತೀರಾ ಬೇಡ ಅಂತೀರಾ? ಅವ್ರು ಸೇಫ್ಟಿ ಮಾಡ್ಕೊಂಡ್ಲಿ, ಅವರು ಎಲ್ಲಾ ಸೊಸೆದಿರು ಒಂದೇ ತರ, ಎಲ್ಲಾ ಅತ್ತೆದಿರು ಒಂದೇ ತರ ಅಂತ ನಾನು ಖಂಡಿತ ಹೇಳಲ್ಲ, ನಾನು ಹೇಳಲ್ಲ ಅಲ್ವಾ. ನಮ್ಗೆ ಅತ್ತೆದಿರು ಎಷ್ಟೋ ಜನ, ಹೆಚ್ಚು ಕಮ್ಮಿ 300-400 ಜನ ಅತ್ತೆದಿರು ಬಂದು ಮೆಂಬರ್ ಆಗಿದ್ದಾರೆ ನಮ್ಮ ಸಂಘದಲ್ಲಿ. ಅವ್ರಿಗೆ ಏನೋ ಒಂದು ಒಳ್ಳೇದಾಗುತ್ತೆ, ನಮ್ ಕಷ್ಟ ಕೇಳ್ತಾರೆ ಅಂತ ಮೆಂಬರ್ ಆಗಿರ್ತಾರಲ್ವಾ ಸರ್, ಆ ತರ. ಮೇಡಮ್, ಅತ್ತೆಯರ ಸಂಘದವರು ನೀವು ಬರೀ ಸೊಸೆಂದ್ರಂದ್ರೆ ಮಾತ್ರ ಪ್ರತಿರೋಧ ಅಲ್ಲ ನೋಡಿ, ಅವರಿಂದಲೂ ಪ್ರತಿರೋಧ ಇದೆ ನಿಮಗೆ, ಏನಂತೀರಿ? ಅಲ್ಲ, ಏನಂದ್ರೆ ಪ್ರತಿ ಮನೆ ಒಂದೊಂದು ಮನೆದು ಒಂದೊಂದು ಕತೆ ಬೇರೆನೇ ಇರುತ್ತೆ. ಆದ್ರೆ ನಾನು ಅನುಭವಿಸಿದ್ದೇ ಬೇರೆ, ಆದ್ರೆ ನಾನು ಹೋರಾಡ್ತಾ ಇರೋದೇ ಬೇರೆದಕ್ಕೆ. ನನ್ನ ಹೋರಾಟ ಇರೋದು ಇವಾಗ ಬಾಯಿ ಬಿಟ್ಟು ಆಚೆ ಬಂದು ಹೇಳೋರು, ನನ್ನಂಥ ಧೈರ್ಯ ಇದ್ದವ್ರು ಬಂದು ಹೇಳ್ತಾರೆ. ನೊಂದಿರೋರು ಎಷ್ಟು ಜನ
ಹೇಳ್ದೇನೆ ಒಳಗನೆ ಹೆದರ್ತಾರೆ. ಆಮೇಲೆ ಸಮಾಜದಲ್ಲಿ ಅಯ್ಯೋ ದಿನ ಟಿವಿಲಿ ಬಂದ್ಲು, ಅಲ್ಲಿ ಬಂದ್ಲು, ಇಲ್ಲಿ ಬಂದ್ಲು, ಮಾತಾಡೋದಕ್ಕೆ ಧೈರ್ಯ ಇದು ಮಾಡ್ತಾ ಇಲ್ಲ. ನಾವು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಆಗಿರೋದನ್ನ ಅನುಭವಿಸಿರೋದನ್ನ ಹೇಳೋಕ್ಕೆ ಯಾಕೆ ಭಯ? ಹುಡುಗಿರು, ನಾನು ಕಾನೂನು ಹೆಂಗೆ ಹೆಣ್ಮಕ್ಳಿಗೆಲ್ಲ 498 ಎಲ್ರಿಗೂ ಸಮ. ಅತ್ತೆ ಹೆಣ್ಣಲ್ವಾ, ನಾದಿನಿ ಹೆಣ್ಣಲ್ವಾ? ನಾನು ಹೇಳೋದು ಹುಡುಗಿರು, ಇವಾಗ ನಿಮ್ಗೆ ಆಗಿದೆ, ನೀವು ಇಷ್ಟೊಂದು ಕೇಸ್ಗಳು ಹೇಳ್ತೀರಾ, ಅವ್ರ ನೋವಿಗೆ ನಾನು ಸ್ಪಂದಿಸ್ತೀನಿ. ನಾನು ಹೆಣ್ಣು, ನಾನು ಸೊಸೆಯಾಗಿ ಬಂದಿದ್ದೀನಿ, ಆದರೆ ನನಗೆ ನನ್ನ ದೇವ್ರಂತ ಅತ್ತೆ ಇದ್ದರು, ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹಿಂಸೆ ಪಟ್ಟವ್ರು ಏನು ಮಾಡ್ತಾರೆ, ನನಗೆ ನಮ್ಮ ಅತ್ತೆ ಕಾಡ್ಸಿದ್ಲು, ನಾನು ಇವಳಿಗೆ ಕಾಡ್ಸೋಣ ಅಂತ ಮನಸ್ಸಲ್ಲಿರುತ್ತೆ. ಹಾಂ, ಅದು ಆ ಥರ ಸೇಡು ಯಾರಿಗಿರುತ್ತೋ ಇಲ್ಲ. ನನಗಂತೂ ನಾನು ಬೆಳೆದಿರೋ ವಾತಾವರಣ, ನಾವು ನೋಡಿದ್ದು, ನಾವು ಪ್ರೀತಿಯಿಂದ ಸೊಸೆನ ಮಗಳಾಗಿ ತಂದಿದ್ದು. ಆದರೆ ನಮ್ಮ ದುರ್ದೈವ, ನಾವು ಹಿಂಗೆ ಸಿಕ್ಕಾಕೊಂಡು ಈ ಒಂದು ಹೋರಾಟಕ್ಕೆ ಏನು ಥ್ಯಾಂಕ್ಸ್ ಹೇಳಬೇಕು ಆಕೆಗೆ ಗೊತ್ತಿಲ್ಲ. ಈ ಹೋರಾಟಕ್ಕೆ, ಈ ಒಂದು ಇದಕ್ಕೆ ನಮ್ಮನ್ನು ತಳ್ಳಿದಾಳೆ. ಓಕೆ ಮತ್ತಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ವೀಣಾ ಅವರೇ, ಸೊ ತಾವು ಕೂಡ ಬಂದಿದ್ದೀರಿ, ಯಾವ್ಯಾವ ರೀತಿ ಹಿಂಸೆ ಆಯಿತು ನಿಮಗೆ ನಿಮ್ಮ ಅತ್ತೆಯಿಂದ? ಇಬ್ಬರು ಹೆಣ್ಮಕ್ಳು, ಗಂಡು ಮಗು ಇಲ್ಲ ಅಂತೇಳಿ ಆ ಥರ ಟಾರ್ಚರ್ ಕೊಡ್ತಾರೆ. ಮನೇಲೆಲ್ಲ ಗಂಡ ಕೆಲಸಕ್ಕೆ ಹೋಗೋದಿಲ್ಲ, ಅವರು ಗೌರ್ಮೆಂಟ್ ಎಂಪ್ಲಾಯೀಸು ಇಬ್ಬರು. ಅವ್ರು ಕೆಲಸಕ್ಕೆ ಹೋಗಿ ದುಡ್ಕೊಂಬಂದು ಅವರು ರಿಟೈರ್ಡ್ ಆಯಿತು, ಫಂಕ್ಷನ್ ಬರುತ್ತೆ ತಿಂಗಳಿಗೆ, ಅವರು ಊಟಕ್ಕೆ ರೇಷನ್ಗೆ ಎಲ್ಲ ತಂದಾಕ್ತಾರೆ. ಮಗ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೇಡ ಬೇಡ ಅಂತೇಳಿ ಎಲ್ಲ ತಂದಾಕ್ತಾರೆ. ಮಾಡ್ಕೊಂಡು ತಿನ್ನೋದ್ರಲ್ಲಿ ಎಲ್ಲ ಅಡುಗೆ ಏನಾದ್ರು ಮಾಡ್ಕೊಂಡು ತಿಂದರೆ ಯಾಕೆ ಇಷ್ಟು ಮಾಡ್ತೀಯಾ, ಯಾಕೆ ಅಷ್ಟು ಮಾಡ್ತೀಯಾ ಅಂತೇಳಿ ದಿವಸ ಹೇಳ್ತಾನೆ ಇರ್ತಾರೆ. ಅಲ್ಲ, ನಿಜವಾದ ತೊಂದರೆಗಳು ಶುರುವಾಗಿದೆ ಎಲ್ಲಿಂದ ನಿಮಗೆ? ಅದೇ ನಮ್ಮ ಯಜಮಾನ್ ಮೇನ್ ಕೆಲ್ಸಕ್ಕೆ ಹೋಗಲ್ಲ, ಅವರು ದುಡ್ದು ತಂದಾಕ್ತಾರೆ ಮನೆಗೆಲ್ಲ. ನಮ್ಮ ಯಜಮಾನ್ ಕೆಲ್ಸಕ್ಕೆ ಹೋಗಲ್ಲ, ಅವಾಗ ಅಡುಗೆ ಮಾಡ್ಕೊಂಡು ಜಾಸ್ತಿ ಮಾಡಿದ್ರೆ ಏನು ಈ ಥರ ಮಾಡ್ತೀಯ, ಏನು ಈ ಥರ ಮಾಡ್ತೀಯ, ಇದು ಚೆನ್ನಾಗಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತೇಳಿ ಎಷ್ಟು ಕೆಲಸ ಮಾಡಿದ್ರು ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಇದು ಎಲ್ಲರ ಮನೇಲೂ ಕೇಳುವಂಥ ಅತ್ಯಂತ ಸಾಮಾನ್ಯ ಸಂಗತಿ ಇದು. ಏನಾದರೂ ಅಡುಗೆ ಮಾಡೋ ಟೈಮಲ್ಲಿ ಸರಿ ಇಲ್ಲ, ಸೊ ಉಪ್ಪು ಹೆಚ್ಚು ಕಡಿಮೆ ಆಯಿತು, ಅದು ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿ ನಂತರ ಸಂಸಾರ ಕುಳಿ ಹಿಡ್ಕೊಳ್ಳೋದು. ಸೊ ಇವೆಲ್ಲ ತುಂಬ ಎಲ್ಲರ ಮನೇಲೂ ನಾವು ಕೇಳ್ತೀವಿ ನಾವು. ಸೊ ನಿಮ್ಗೆ ಏನಾದರೂ ಹಿಂಸೆ ಕೊಡೋಕೆ ಏನಾದ್ರು ಶುರು ಮಾಡಿದ್ರೆ ಅವರು? ಗಂಡು ಮಗು ಇಲ್ಲ ಅಂತೇಳಿ ಮೇನ್ ಫಸ್ಟ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಯಾವಾಗ ಹೆಣ್ಮಕ್ಳಾಗ್ಲಿ ಇದಾಗ್ಲಿ ಅವಾಗ್ಲಿಂದಾನೇ ತುಂಬಾ ಟಾರ್ಚರ್ ಕೊಡ್ತಾ ಇರೋದು ಅವರು ನಮ್ಗೆ. ಗಂಡು ಮಗು ಇಲ್ಲ, ಗಂಡು ಮಗು ಇಲ್ಲ, ನಾವು ಇವಾಗ ತಾಯಿ ಮನೇಲೇ ಇರೋದು, ಅತ್ತೆ ಮನೇಲಿ ಇಲ್ಲ. ಏನ್ ಮಾಡ್ಬೇಕಂತ? ಗಂಡು ಮಗು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ಬೇಕಾಯ್ತು ನೀನು ಮತ್ತೆ? ಕೇಳಿಲ್ಲ ನೀವು? ಕೇಳಿಲ್ಲ. ಏನಂದ್ರು? ಗಂಡು ಮಗು ಬೇಕು ಅಂತೇಳಿ ಇದು ಟಾರ್ಚರ್ ಕೊಡ್ತಾ ಇದ್ದಾರೆ ಅಷ್ಟೇ. ಹೌದಾ? ಎಲ್ಲಿ ತನಕ ಬಂದಿದೆ ನಿಮ್ದು ಇದು? ನೀವು ಈಗ ಏನಾದ್ರು ನೀವು ಕೇಸ್ ಹಾಕೊಂಡ್ರ ಅಥವಾ ಏನು? ಇಲ್ಲ, ಏನು ಇಲ್ಲ. ಮನೆ ಹೋಗಿ ಮೇಡಮ್ ಕರ್ಕೊಂಡೋಗಿ ಮಾತಾಡ್ಕೊಂಡೆಲ್ಲ ಬಂದಿದ್ವಿ, ಆದ್ರೂ ನಮ್ಮ ಯಜಮಾನ್ ಬಂದಿಲ್ಲ, ಅಲ್ಲೇ ಇದ್ದಾರೆ. ನಾನು ಮಾತ್ರ ನಮ್ಮ ತಾಯಿ ಮನೇಲೇ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀರಾ ನೀವೀಗ? ಇಲ್ಲ, ನಮ್ಮ ತಾಯಿ ಮನೇಲೇ ಇದ್ದೀನಿ, ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀನಿ ನಾನು. ಹೌದಾ? ಸೊ ನಿಮ್ಮ ಇಬ್ಬರು ಹೆಣ್ಮಕ್ಳು ನಿಮ್ಮಲ್ಲೇ ಇದ್ದಾರಾ? ನಮ್ಮ ಮನೇಲೇ ಇದ್ದಾರೆ. ಒಂದು ಮಗುನ ಎತ್ಕೊಂಡೋಗ್ಬಿಟ್ಟಿದ್ರು ಮೇಡಮ್ ಹತ್ರ ಹೋಗಿನೇ. ಆಮೇಲೆ ಮೇಡಮು ನಾವೆಲ್ಲ ಹೋಗಿ ಒಂದು ಮಗುನ ಕರ್ಕೊಂಬಂದು ಇವಾಗ ಇಬ್ಬರು ಮಕ್ಕಳು ಇಲ್ಲೇ ಇದ್ದಾರೆ. ಗಂಡು ಮಗು ಬೇಕು ಅಂತ ಹೇಳಿ ಇಬ್ರು ನಾನು ಹೋಗ್ತೀನಿ ತಿರ್ಗಾ ಊರಿಗೆ ಅಂತ ಹೇಳ್ಬಿಟ್ಟು ಮಗುನ ಎತ್ಕೊಂಡೋಗ್ರೆ ಮೇಡಮ್ ಬಂದು ಮಗುನ ಕೊಡಿಸಿದ್ರು. ಇವಾಗ ಇಬ್ರು ಹೆಣ್ಮಕ್ಳು ಇಲ್ಲೇ ಇದ್ದಾರೆ. ನಮ್ಮ ಯಜಮಾನ್ ಇಲ್ಲ, ನಮ್ಮ ಯಜಮಾನ್ ಅವ್ರ ತಾಯಿ ಮನೇಲೇ ಇದ್ದಾರೆ. 6 ತಿಂಗಳಾಯ್ತು. ಸೊ 6 ತಿಂಗಳಿಂದ ಏನು ರಾಜಿ ಆಗಿಲ್ಲ? ಏನೂ ಆಗಿಲ್ಲ. ಏನು ಮೇಡಮ್, ನೀವೇನು ರಾಜಿ ಮಾಡಿಸಿಲ್ವಾ? ರಾಜಿ ಮಾಡ್ಕೊಳಕ್ಕೆ ಬರ್ತೀವಿ ಅಂತ ಹೇಳಿದ್ವಿ, ಫೋನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಯಾರು ಇನ್ನೂ ಫೋನೇ ಮಾಡಿಲ್ಲ. ನಾವೇ ಫೋನ್ ಮಾಡ್ಕೊಂಡು ಅನಿಸ್ತೀವಿ, ಹೋಗ್ಬೇಕು ಏನು ಅಂತ ಕೇಳಬೇಕು. ಓಕೆ, ಸೊ ಇದು ಒಟ್ಟಾರೆ ಮನೆ ಕಥೆ. ಅಂದರೆ ಅತ್ತೆಯವ್ರದ್ದೇನು, ಸೊಸೆಯಂದ್ರದ್ದೇನು, ಸೊ ತಾವೆಲ್ಲ ಕೇಳಿದ್ರಿ. ಜೊತೆಗೆ ವಕೀಲರಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಕೇಳೋಣ. ನಾನು ಆರಂಭದಲ್ಲಿ ಹೇಳಿದೆ, ನಾನು ಬಹಳಷ್ಟು ಜನ ಅತ್ತೆಯಂದರು ಬಂದಿದ್ದಾರೆ, ನಮ್ಮಲ್ಲಿ ಸೊಸೆಯಂದರು ಬಂದಿದ್ದಾರೆ, ಅವರು ಕೂಡ ಮಾತಾಡಬೇಕು ಅಂತಂದರೆ ನಿಜಕ್ಕೂ ಅವರ ನೋವೇನು ಅದನ್ನು ತೋಡ್ಕೋಬೇಕು ನಿಮ್ಮ ಎದುರುಗಡೆಗೆ ಅಂತ. ಇದೆಲ್ಲದರ ಜೊತೆಗೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಬೇರೆ ಬೇರೆ ರೀತಿಯ ಕಷ್ಟ ಸುಖಗಳನ್ನು ಅನುಭವಿಸಿರ್ಬೋದು, ಕಷ್ಟ ನಷ್ಟಗಳನ್ನು ಸೊಸೆಯಿಂದ ಅತ್ತೆಗಾಗಿರ್ಬೋದು, ಅತ್ತೆಯಿಂದ ಸೊಸೆಗಾಗಿರ್ಬೋದು. ತಾವು ಕೂಡ ಮಾತಾಡೋರಿದ್ರೆ ನಮ್ಮ ಜೊತೆಗೆ ಮಾತಾಡಿದ್ರಂತೆ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.